ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಮೇಲೆ ಭಾರತ ಜಲಯುದ್ಧದ ಎಫೆಕ್ಟ್. ಝೇಲಂ ನದಿಗೆ ನೀರು ಹರಿಬಿಟ್ಟಿದ್ದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತಿದೆ. ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಜಾಫರಾಬಾದ್ ಬಳಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಈ ಚಕೋತಿ ಅನ್ನುವಂಥ ಪ್ರದೇಶದ ಮೂಲಕ ನೀರು ನುಗ್ಗಿ ಹರಿತಾ ಇದೆ. ಹೀಗಾಗಿ ಝೇಲಂ ನದಿಗೆ ನೀರು ಬಿಟ್ಟಿರೋದ್ರಿಂದ ಪಾಕಿಸ್ತಾನದ ಕೆಲ ಪ್ರದೇಶಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮುಜಾಫರಾಬಾದ್ ಬಳಿ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದೆ. ಈ ಹಟ್ಟಿಯನ್ ಬಾಲಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಮಸೀದಿಗಳಲ್ಲಿ ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಿ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನದಿ ತೀರದ ನಿವಾಸಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾರ್ಯಾರು ನದಿ ತೀರದಲ್ಲಿ ವಾಸ ಮಾಡ್ತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಸ್ಥಳಾಂತರಗೊಳ್ಳುವಂತೆ, ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಆಗಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಪಾಕ್ ಈಗ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡಿದೆ. ಇಷ್ಟೆಲ್ಲ ಉಗ್ರರ ದಾಳಿ ಆದ ನಂತರ ಭಾರತ 5 ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಳ್ತು. ಅದರಲ್ಲೂ ಕೂಡ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದ್ದು. ಅದಾದ ನಂತರ ಇವರು ನಾವು ಪರಮಾಣು ಬಾಂಬ್ ದಾಳಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದರು. ಹೀಗೆ ಇಷ್ಟಕ್ಕೆ ಬಿಟ್ಟಿಲ್ಲ ಭಾರತ ಸರ್ಕಾರ. ಈಗ ಝೇಲಂ ನದಿಯಿಂದ ಏಕಾಏಕಿಯಾಗಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಪಾಕಿಸ್ತಾನಕ್ಕೆ, ನಾವು ಝೇಲಂ ನದಿಗೆ ನೀರನ್ನು ಹರಿಸ್ತೀವಿ ಅಂತ. ಹೀಗಾಗಿ ಝೇಲಂ ನದಿ ನೀರು ಬಿಟ್ಟಿರೋದ್ರಿಂದ ಸಾಕಷ್ಟು ಇಲ್ಲಿ ಪ್ರವಾಹದ ಆತಂಕ ಶುರುವಾಗ್ಬಿಟ್ಟಿದೆ. ಝೇಲಂ ನದಿಗೆ ನೀರು ಹೋಗ್ತಾ ಇದ್ದಂತೆ ಒಂದು ರೀತಿ ಪ್ರವಾಹದ ವಾತಾವರಣ ಉಕ್ಕಿ ಹರಿತಾ ಇದೆ. ಚಕೋತಿ ಅನ್ನುವಂಥ ಪ್ರದೇಶದಲ್ಲಿ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರ್ಯಾರು ವಾಸಿಸ್ತಾ ಇದ್ದಾರಲ್ಲ ಅವರಿಗೆಲ್ರಿಗೂ ಕೂಡ ಈಗ ಸೂಚನೆ ಕೊಡಲಾಗಿದೆ. ನೀವು ಪ್ರವಾಹ ಬಂದರೂ ಬರಬಹುದು, ಹಾಗಾಗಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಿ ಅಂತ. 20 से 30 फुट ज़्यादा कर दिए गए। इस वक्त आप देख सकते हैं